ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಕಾಂಗ್ರೆಸ್ ಕೊಟ್ಟಿರುವ 5 ಗ್ಯಾರಂಟಿ ಯೋಜನೆಗಳಲ್ಲಿ ಮಹಿಳೆಯರಿಗೆ ಅಂತ ಕೊಟ್ಟಿರುವ 2 ಯೋಜನೆ ಅಂದರೆ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ನೋಡ್ತಾ ಇರ್ಬೋದು, 10 ಕಂತು ಹಣನ ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ. 11ನೇ ಕಂತು ಸ್ವಲ್ಪ ಮಹಿಳೆಯರಿಗೆ ತಲುಪಿದೆ, ಅಂದರೆ 40% ಮಹಿಳೆಯರಿಗೆ ತಲುಪಿದೆ. ಇನ್ನು 60% ಮಹಿಳೆಯರಿಗೆ ತಲುಪಬೇಕು. ಸೊ ಏನು ಕಾರಣ ಅಂತ ನಿಮಗೆ ಮೊದಲೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾ ಇದ್ದಾರೆ. ಅವರು ಏನು ಅಪ್ಲಿಕೇಶನ್ ಹಾಕಿದ್ರು ಗೃಹಲಕ್ಷ್ಮಿ ಹಣಕ್ಕೆ, ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿದ ನಂತರ ಎಲ್ಲ ಸರಿಯಾಗಿದ್ದರೆ ಗೃಹಲಕ್ಷ್ಮಿ 11ನೇ ಕಂತು 60% ಮಹಿಳೆಯರಿಗೂ ಕೂಡ ತಲುಪುತ್ತೆ. ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಶಕ್ತಿ ಯೋಜನೆ ಕಡೆ ಬರಬೇಕು ಅಂತಂದರೆ, ಶಕ್ತಿ ಯೋಜನೆಯಲ್ಲಿ ಸ್ನೇಹಿತರೆ ಮಹಿಳೆಯರಿಗೆ ಅಂತ ಫ್ರೀ ಬಸ್ನ ಮಾಡಿಕೊಟ್ಟಿರುವ ಸರ್ಕಾರ. ಅಂತಂದರೆ KSRTC ಬಸ್ಸಲ್ಲಿ, BMTC ಬಸ್ ಆಗಲಿ, ನೀವು ಫ್ರೀಯಾಗಿ ಉಚಿತವಾಗಿ ಒಂದು ಆಧಾರ್ ಕಾರ್ಡ್ನ ತೋರಿಸಿದ್ರೆ ಎಲ್ಲಿ ಬೇಕಾದರೂ ರಾಜ್ಯದಲ್ಲಿ, ನೀವು ಕರ್ನಾಟಕ ರಾಜ್ಯದಲ್ಲಿ ಓಡಾಡ್ಬೋದು ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ. ಬಟ್ ಅದನ್ನು ನಾವು ಉಪಯೋಗ ಮಾಡ್ಕೋಬೇಕ ಹೊರ್ತು ಅದನ್ನು ಅನುಪಯೋಗ ಮಾಡ್ಕೋಬಾರ್ದು. ಅಂದರೆ ಸರ್ಕಾರ ಏನು ತಿಳಿಸಿದೆ, ಏನು ಎಚ್ಚರ ಕೊಟ್ಟಿದೆ, ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ಬಂದ್ ಮಾಡೋ ಚಾನ್ಸಸ್ ಇದೆ. ಸೊ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಒಂದು ಕಡೆ ಆದರೆ ಶಕ್ತಿ ಯೋಜನೆ ಒಂದು ಕಡೆ. ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಎಲ್ಲ ಕಡೆ ಓಡಾಡ್ಬೋದು ಮಹಿಳೆಯರು, ಒಂದು ಆಧಾರ್ ಕಾರ್ಡ್ನ ತೋರಿಸಿದ್ರೆ ಸಾಕು ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ. ಇದನ್ನ ಸಾಕಷ್ಟು ಮಹಿಳೆಯರು ಶಕ್ತಿ ಯೋಜನೆಯನ್ನು ಉಪಯೋಗ ಮಾಡ್ಕೋತಾ ಇದ್ದಾರೆ. ಇದರಿಂದನೂ ಕೂಡ ಹೆಲ್ಪ್ ಆಗಿದೆ ಮಹಿಳೆಯರಿಗೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಟೆಂಪಲ್ಗಳಿಗೆ ವಿಸಿಟ್ ಮಾಡೋದಾಗಲಿ, ಮತ್ತು ಆಫೀಸ್ಗಳಿಗೆ ದಿನನಿತ್ಯ ಹೋಗುವ ಆಫೀಸ್ಗಳಿಗೆ ಮಹಿಳೆಯರಿಗೂ ಅದಕ್ಕೂ ಕೂಡ ಉಪಯೋಗ ಆಗುತ್ತೆ. ಶಾಲೆ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ಎಲ್ಲರಿಗೂ ಕೂಡ ಉಪಯೋಗ ಆಗ್ತಿದೆ. ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಇದನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಸ್ವಲ್ಪ ಮಹಿಳೆಯರು. ಎಲ್ಲ ಮಹಿಳೆಯರಿಗೂ ಕೂಡ ಹೇಳ್ತಾ ಇಲ್ಲ, ಸ್ವಲ್ಪ ಮಹಿಳೆಯರಿಗೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಂದ್ಬಿಟ್ಟು ಖಡಕ್ ಎಚ್ಚರ ಕೊಟ್ಟಿದ್ದಾರೆ. ಇದೇ ಥರ ಆದರೆ ಮುಂದಿನ ದಿನಗಳಲ್ಲಿ ಬಂದ್ ಮಾಡ್ತೀವಿ ಅಂದ್ಬಿಟ್ಟು CM ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಒಂದೊಂದಾಗಿ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊದಲನೇದಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ, ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕು ಅಂತಂದರೆ ಹಿರಿಯ ನಾಗರಿಕರಿಗಾಗಲಿ, ಮಕ್ಕಳಿಗಾಗಲಿ, ಕಾಲೇಜು ಮಕ್ಕಳು, ಸ್ಕೂಲ್ ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಜಾಗ ಬಿಡುವುದಿಲ್ಲ. ಇದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಏನಂತಂದರೆ, ಪುರುಷರ ಕೂರುವ ಜಾಗದಲ್ಲಿ ಮಹಿಳೆಯರೇ ಕೂತ್ಕೋತಾ ಇದ್ದಾರೆ. ಅದರ ಜೊತೆಗೆ ತುಂಬ ರಸ್ ಅಂದರೆ ರಸ್ ಇರುತ್ತೆ. ಮಕ್ಕಳಾಗಲಿ ಮತ್ತು ಪುರುಷರಾಗಲಿ, ಅಂಗವಿಕಲರಾಗಲಿ ಓಡಾಡುವುದಕ್ಕೆ ಜಾಗನೇ ಇಲ್ಲ. ನೀವು ಫ್ರೀ ಬಸ್ ಮಾಡಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು ಪುರುಷರು ಸರ್ಕಾರಕ್ಕೆ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದು 2ನೇ ಕಾರಣ. 3ನೇ ಇಂಪಾರ್ಟೆಂಟ್ ಕಾರಣ ಏನಂದರೆ, ನಾವು ಜೀರೋ ಬಿಲ್ ಅಲ್ವಾ ತಗೊಳ್ಳೋದು ಅಂದ್ಬಿಟ್ಟು ಪ್ರಯಾಣ ಮಾಡುವ ಮಹಿಳೆಯರು ಟಿಕೆಟ್ನ ಕೇಳೋದೇ ಇಲ್ಲ. ಅವ್ರು ಬಂದರೆ ಏನು ಮಾಡ್ತಾ ಇದ್ದಾರೆ, ನಮಗೆ ತಗೊಳ್ಳೋದು ಗೊತ್ತಿಲ್ವಾ, ಗೊತ್ತಿದೆ ಅಂದ್ಬಿಟ್ಟು ಒಂದು ವಾನ್ ಮಾಡ್ತಾ ಇದ್ದಾರೆ. ಅಂತಂದರೆ ಕಂಡಕ್ಟ್ರಿಗೆ ಒಂದು ವಾನ್ ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಂದರೆ, ನಾವು ಜೀರೋ ಟಿಕೆಟು, ನಾವು ತಗೊಂಡ್ರೆ ತಗೋಬೋದು, ತಗೊಂಡಿಲ್ಲ ಅಂದರೆ ಇಲ್ಲ ಅಂದ್ಬಿಟ್ಟು ಸರ್ಕಾರಕ್ಕೆ ಇದು ತುಂಬಾ ನಷ್ಟ ಆಗ್ತಾ ಇದೆ ಅಂದ್ಬಿಟ್ಟು CM ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ನೀವು ಟಿಕೆಟ್ ತಗೊಳ್ಳಿಲ್ಲ ಅಂತಂದರೆ ನಿಮಗೆ 10 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ಮಹಿಳೆಯರು 10 ರೂಪಾಯಿ ಅಲ್ವಾ ಕಟ್ಟಿದ್ರೆ ಆಗ್ತು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಎಚ್ಚರ ಕೊಟ್ಟಿದ್ದಾರೆ ಅಂದರೆ, ಇವಾಗ ನೀವು ಟಿಕೆಟ್ ಇಸ್ಕೊಳ್ಳಿಲ್ಲ ಅಂತಂದರೆ 10 ರೂಪಾಯಿ ದಂಡನ ಹೇಳಿದಾರಲ್ವ, ಮುಂದಿನ ದಿನಗಳಲ್ಲಿ 50, 100, 1000 ಆ ಥರ ಇಸ್ಕೊತಾರೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ, ನೀವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತೀರಾ ಅದನ್ನು ಹೇಳಿಬಿಟ್ಟು ಟಿಕೆಟ್ನ ಇಸ್ಕೊಳ್ಳಿ. ಏನಾದರೂ ಮಿಷಿನಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ, ಮಳೆ ಬರುವ ಕಾರಣ, ಕರೆಂಟ್ ಇರೋ ಕಾರಣ, ಏನಾದರೂ ಮಿಷಿನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ಅವ್ರ ಹತ್ರ ಇರುತ್ತೆ. ನೀವು ಹೇಳ್ಬಿಟ್ಟು ಜೀರೋ ಟಿಕೆಟಲ್ಲಿ ಪಿಂಕ್ ಟಿಕೆಟ್ನ ನಿಮಗೆ ಹರಿದು ಕೊಡ್ತಾರೆ. ಸೊ ಹಾಗಾಗಿ ನೀವು ಎಲ್ಲಿ ತನಕ ಹೋಗ್ತೀರಾ, ಎಲ್ಲಿ ತನಕ ಬರ್ತೀರಾ ಅದನ್ನು ತಿಳಿಸ್ಬಿಟ್ಟು ನೀವು ಟಿಕೆಟ್ನ ಇಸ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ ಸ್ನೇಹಿತರೆ, ಸಾಕಷ್ಟು ಯೋಜನೆಗಳನ್ನ ನೀವು ನೋಡಿದ್ದೀರಾ. ಅದರಲ್ಲಿ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ಕೂಡ ಉಪಯೋಗ ಆಗಿದೆ. ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಎಲ್ಲ ಮಹಿಳೆಯರಿಗಾಗಲಿ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಯೋಜನೆಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ SPS ಮೀಡಿಯಾನ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತಗೊಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.